ಕೋಡಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತ್ತೂರು ಸರ್ಕಾರಿ ಶಾಲಾ ಆವರಣದ ಸುತ್ತ ಹಾಕಿರುವ ಕಾಂಪೌಂಡ್ ಬಿರುಕು ಬಿಟ್ಟು ಯಾವಾಗ ಬೀಳುತ್ತೋ ದೇವರೇ ಬಲ್ಲ. ಆದರೆ ಈ ಶಾಲೆಯಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಶಾಲೆಗೆ ವಿದ್ಯಾರ್ಥಿಗಳು ತೆರಳುವಾಗ ಶಾಲೆ ಬಿಟ್ಟ ಸಮಯದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಆಟ ಆಡುವುದರಿಂದ ಅನಾಹುತ ಆಗುವ ಮುಂಚೆ ಅಧಿಕಾರಿಗಳು ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕು ಎಂದು ಸ್ಥಳೀಯ ನಿವಾಸಿ ತಿಮ್ಮೇಶ್ ಹಾಗೂ ಜಗದೀಶ್ ನಾಯಕ್ ಮಾಧ್ಯಮಗಳೊಂದಿಗೆ ಆಗ್ರಹಿಸಿದ್ದಾರೆ. ಸ್ಕೂಲಲ್ಲಿ ಅವತ್ತಿಂದ ನಾವು ನೋಡ್ತಾ ಇರೋ ಸ್ಕೂಲು ಇದರಲ್ಲಿ 60ರಿಂದ 70 ಗಂಟೆ ಹುಡುಗರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದ್ರೂ ಈ ಹುಡುಗರು ಆಟ ಆಡಬೇಕಾದ್ರೆ ಮಾಡಬೇಕಾದ್ರೆ ಈ ಮರ ಆಗಿರೋ ಹತ್ತಬೇಕಾದ್ರೆ ಇಲ್ಲ ಓಡ್ ಬಂದು ಈ ಕಡೆ ದಾಟಬೇಕಾದ್ರೆ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗ್ಬಿಡ್ತದೆ. ಆದಷ್ಟು ಬೇಗ ಈ ಲೈನು ಮಾಡಿಕೊಡ್ಬೇಕು. ಆ ಕಡೆದು ಹೋಗ್ಬಿಟ್ಟಿದೆ, ಆ ಕಡೆ ಮನೆ ಸೈಡಲ್ಲೂ ಹೋಗ್ಬಿಟ್ಟಿದೆ. ಎಲ್ಲ ಕಡೆಯಲ್ಲೂ ಸ್ವಲ್ಪ ನಿಂತು ಊರು ಗ್ರಾಮಸ್ಥರೆಲ್ಲ ಸೇರಿ ಇದೊಂದು ಕಾಂಪೌಂಡ್ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ಥಳೀಯ ನಿವಾಸಿ ತಿಮ್ಮೇಶ್, ಚಿಕ್ಕತ್ತೂರು ಶಾಲೆಯಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳು ಕಾಂಪೌಂಡ್ ಹತ್ತಿರವೇ ಆಟವಾಡ್ತಾರೆ. ಕಾಂಪೌಂಡ್ ಇಟ್ಟಿಗೆ ಎಲ್ಲ ಬೀಳುವ ಸ್ಥಿತಿಯಲ್ಲಿದೆ. ಇದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನಕ್ಕೆ ತಂದರೆ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಇನ್ನಾದರೂ ಅಧಿಕಾರಿಗಳು ಹಾಗೂ ಶಾಸಕರು ಈ ಚಿಕ್ಕತ್ತೂರು ಸರ್ಕಾರಿ ಶಾಲೆಯ ಕಡೆ ಗಮನ ಹರಿಸಬೇಕು ಎಂದು ನಿವಾಸಿಗಳ ಆಗ್ರಹವಾಗಿದೆ ಎಂದರು. ಯಾರೂ ಯೋಚನೆ ಮಾಡಲ್ಲ. ಅದಕ್ಕೆ ಖುದ್ದಾಗ ನಾನು ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದು ಯಾವ ಥರದಲ್ಲಾರು ಒಂದು ರೆಡಿ ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಅಷ್ಟೇ. ನಮ್ಮ ಮಕ್ಕಳು ಇಲ್ಲೇ ಓದ್ತವೆ, ಪ್ರತಿಯೊಬ್ಬರೂ ಕೂಡ ಇಲ್ಲೇ ಓದ್ತಾರೆ. ನಾಳೆ ದಿವಸ ನನ್ನ ಮಕ್ಳಿಗಾಗಂಥದ್ದು ಇನ್ನೊಬ್ಬರ ಮಕ್ಳಿಗಾಗಂಥದ್ದು ಪ್ರಾಬ್ಲಮ್ ಬರಬಾರ್ದು. ಆ್ಯಕ್ಚುಲಿ ಇದೊಂದು ರೆಡಿ ಮಾಡಿಬಿಟ್ರೆ ನಾನು ಒಪ್ಕೋತೀನಿ. ಯಾಕಂದರೆ ನಾನು ಹೋದ್ಸಲನೇ ಕಂಪ್ಲೇಂಟ್ ಮಾಡಿದ್ದೆ ಆಲ್ರೆಡಿ. ಇದು ಅದರಿಂದ ಕಾನೂನು ಪ್ರಕಾರ ಅವರು ಕೈ ತಗೊಳ್ಳೇ ಇಲ್ಲ. ಅದನ್ನ ನಾನು ಹೇಳಿದ್ದೀನಿ, ಕೇಳಿದ್ರು ಕೇಳ್ತಾರೆ. ಈ ಮರ ಬೇರೆ ದೊಡ್ಡ ದೊಡ್ಡ ಮರ ಉಂಟು, ಆ ಮರದ ಬೇರು ಕೆಳಗಡೆ ಬಂತು, ಅದು ಹೊಡಿತಾ ಉಂಟು, ಎಲ್ಲ ಆಯ್ತಾ ಉಂಟು. ಯೋಚನೆ ಮಾಡಬೇಕು ಸ್ವಲ್ಪ. ಇಲ್ಲಿದು ಸ್ವಲ್ಪ ನಮಗೆ ದಯವಿಟ್ಟು ಇದೊಂದು ಕಾಂಪೌಂಡ್ ಒಂದು ನಮ್ಗೆ ರೆಡಿ ಮಾಡಿಕೊಡ್ಬೇಕು ಸುತ್ತ. ಅಷ್ಟೇ ನಾನು ಕೇಳ್ಕೊಳ್ಳೋದು ಸರ್. ನಾನು ಇನ್ನೇನು ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮ ಚಿಕ್ಕತ್ತೂರು ಗ್ರಾಮಸ್ಥನ ನಾನು ಕೇಳ್ಕೊಳ್ಳೋದು ಅಷ್ಟೇ. ಏನು ನೋಡಿ ಇಲ್ಲಿ ಏನಾಯ್ತು ಇದರಲ್ಲಿ? ಏನುಂಟು ಹೇಳಿದ್ರಲ್ಲಿ? ಏನುಂಟು ಇದರಲ್ಲಿ? ನೋಡಿ ಇಲ್ಲಿ, ನೋಡಿ ಇಲ್ಲಿ. ಹಾಂ ಏನುಂಟು ನೀವೇ ಹೇಳಿ. ನೀವು ಹೇಳ್ಬಿಟ್ಟು ಮತ್ತೆ ಮಾತಾಡಿ. ಬನ್ನಿ ಜಗಣ ಇದೆ, ಬನ್ನಿ ಇಲ್ಲಿ. ಸುಮ್ಮನೆ ಎಲ್ಲ ನಾಳೆ ದಿವಸ ಮಕ್ಕಳು ಮರಿ ಬಿಟ್ಬಿಟ್ಟು ಸತ್ತೋದಾಗಲ್ಲ ಇಲ್ಲಿ ಮಾಡೋಂಥದ್ದು ಜನಗಳು. MLA ಫಂಡ್ ಬರಬೇಕು, ಆ ಫಂಡ್ ಬೇಕು, ಈ ಫಂಡ್ ಬರಬೇಕು ಅಂದ್ಕೊಂಡು ಕುತ್ಕೊಂಡ್ರೆ ಇದು ನೋಡಿ ಜಗಣ ಇದೆ. ಏನಾಯ್ತು ಇಲ್ಲಿ? ಏನಾಯ್ತು ಇದರಲ್ಲಿ? ಹಾಂ ಕರೆಯವ್ರನ್ನ ನಮ್ಮ ಹಿರಿಯರವ್ರು, ಅವರು ಕರೆಯವ್ರನ್ನ. ಸುಮ್ಮನೆ ನಾಳೆ ದಿವಸ ಮಕ್ಕಳು ಮರಿ ಎಲ್ಲ ಇದು ಮಾಡೋದಿಲ್ಲ. ಅಲ್ಲಿ ಏನೈತೆ ಜಸನ್ ಇದರಲ್ಲಿ? ಏನಿಲ್ಲ. ನಾನು ಓದೋಸ್ತಾನೆ ನಿಂಗೆ ಹೇಳ್ತೀನಿ. ನಿಮಗೆ ಓದೋಸಲ್ಲಿ ನಾನು ಹೇಳಿದ್ದೆ ನಾನು. ನೋಡಿ ಈಗ ಅಲ್ಲಾಡ್ಸೋದು ಬಿದ್ದೆ ಹೋಯ್ತದೆ ಇದು. ಈಗ ಇದು ನೋಡಿ, ಈಗ ಕರೆಕ್ಟಾಗಿ ಬಿಡಿಸೋದು ಬಿದ್ದೆ ಹೋಯ್ತದೆ ಇಲ್ಲಿ. ಈಗ ಏನಿಲ್ಲ ಇಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ತಗೊಳ್ಳೋದಿಲ್ಲ. ಇವ್ರು ಬಂದ್ಬಿಟ್ಟು ಸ್ಕೂಲಲ್ಲಿ ಹೋಗ್ಬಿಟ್ಟು 20 kg 50 kg ಅಕ್ಕಿ ಕೊಟ್ಬಿಟ್ಟು ಅನ್ನ ಮಾಡ್ಬಿಟ್ಟು ತಿನ್ಸೋದು ಹೊಡಿಸ್ತಲ್ಲ. ಹಾಂ ಸ್ಕೂಲ್ಗೆ ನಾನು ಅನ್ನದಾನ ಮಾಡಿದ್ದೀನಿ. ಅನ್ನದಾನ ಮಾಡಿದ್ದೀನಿ. 50 kg ಅಕ್ಕಿ ಕೊಟ್ಟಿದ್ದೀನಿ, 25 kg ಸಾಂಬಾರು ಮಾಡ್ತಿದ್ದೀನಿ. ಏನೈದು ಸೆಷನ್ ಇದರಲ್ಲಿ? ಅದರ ದೊಡ್ಡದು ಮೈನ್ ಬೇಕಾದ್ರೆ ನಮ್ಗೆ ಇದು ಏನಕ್ಕ